ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾವಿವತ್ತು ಒಬ್ಬ ಸ್ಟಾರ್ ಕ್ರಿಕೆಟರ್ ಬಗ್ಗೆ ಮಾತಾಡೋಣ. ಇವರು ಟೀಮ್ ಇಂಡಿಯಾ ಪ್ಲೇಯರ್, ಒಂದು IPL ಟೀಮ್ನ ಕ್ಯಾಪ್ಟನ್ ಕೂಡ. ಆ ಸ್ಟಾರ್ ಕ್ರಿಕೆಟರ್ ಬಗ್ಗೆ ನಿಮ್ಗಾಗಲೇ ಯೋಚನೆ ಬಂದಿರ್ಬೋದಲ್ವಾ? ಅವ್ರು ಯಾರೂ ಅಲ್ಲ, ಶುಭ್ಮನ್ ಗಿಲ್. ಈ ಶುಭ್ಮನ್ ಗಿಲ್ ನಮ್ಮ ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಕೊಟ್ಟಿರುವಂತಹ ಕೊಡುಗೆ ಮಾತ್ರ ಅಪಾರದ್ದು. ಇವರು ಯಂಗೆಸ್ಟ್ ಬ್ಯಾಟ್ಸ್ಮನ್ ಕೂಡ ಹೌದು. ಇವರು ತುಂಬ ಚೆನ್ನಾಗಿ ಕ್ರಿಕೆಟ್ನ ಆಡಿ ಅವರದ್ದೇ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ. ಇವರು ಅವಾಗವಾಗ ಸುದ್ದಿ ಆಗ್ತಾನೆ ಇರ್ತಾರೆ, ಕ್ರಿಕೆಟಲ್ಲಿ ಮಾತ್ರನೇ ಅಲ್ಲ, ಡೇಟಿಂಗ್ ವಿಷಯವಾಗಿ ಕೂಡ. ಎಲ್ರಿಗೂ ಗೊತ್ತಿರೋ ಹಾಗೆ ಶುಭ್ಮನ್ ಗಿಲ್ ಸಚಿನ್ ತೆಂಡೂಲ್ಕರ್ ಅವರ ಪುತ್ರಿ ಸಾರಾ ಟೆಂಡೂಲ್ಕರ್ನ ಡೇಟ್ ಮಾಡ್ತಾ ಇದ್ರು ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಅದು ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಸಾರಾ ಟೆಂಡೂಲ್ಕರ್ನ ಡೇಟ್ ಮಾಡ್ತಾ ಇದ್ದಾರೆ, ಸಚಿನ್ ತೆಂಡೂಲ್ಕರ್ಗೆ ಅಳಿಯ ಇವರು ಅನ್ನೋ ಬಿರುದು ಕೂಡ ಕೊಟ್ಬಿಟ್ರು ಅಭಿಮಾನಿಗಳು. ಅದಾದ್ಮೇಲೆ ಸಾರಾ ಟೆಂಡೂಲ್ಕರ್ ಮತ್ತೆ ಶುಭ್ಮನ್ ಗಿಲ್ ಆಗಾಗ ಕೆಲವೊಂದು ಹೋಟೆಲ್ಗಳಲ್ಲಿ ಜೊತೆಲಿ ಸುತ್ತಾಡ್ತಿರೋದು, ಈ ಥರ ವಿಡಿಯೋಗಳು ಕೂಡ ಹೊರ ಬಂದ್ವು, ಫೋಟೋಗಳು ಕೂಡ ಹೊರ ಬಂದ್ವು. ಸುದ್ದಿನೇ ತುಂಬ ದೊಡ್ಡದಾಗ್ಬಿಟ್ಟಿತ್ತು. ಇವರಿಬ್ರು ಡೇಟ್ ಮಾಡ್ತಿದ್ದಾರೆ, ಮದುವೆ ಆಗ್ತಾರೆ ಅನ್ನೋ ವಿಷಯಗಳೆಲ್ಲ ಕೇಳಿ ಬರ್ತಾ ಇತ್ತು. ಆದರೆ ಈಗ ಶುಭ್ಮನ್ ಗಿಲ್ ಬೇರೆ ಹುಡುಗಿನ ಮದುವೆ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಹೊರ ಬಿದ್ದಿದೆ. ಯಾರಪ್ಪ ಆ ಹುಡುಗಿ? ಬೇರೆ ಹುಡುಗಿನ? ಸಾರಾ ಹಾಗಾದರೆ ಶುಭ್ಮನ್ ಗಿಲ್ ಜೋಡಿ ಆಗ್ತಿಲ್ವಾ ಅನ್ನೋದಾದರೆ, ಶುಭ್ಮನ್ ಗಿಲ್ ಅವರು ರಿಧಿಮಾ ಪಂಡಿತ್ ಅನ್ನೋ ಕಿರುತೆರೆಯ ಹಿಂದಿ ಸೀರಿಯಲ್ ನಟಿನ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಅವರು ಡಿಸೆಂಬರ್ನಲ್ಲಿ ಮದುವೆ ಆಗ್ತಿದ್ದಾರೆ ಈ ವರ್ಷ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಶುಭ್ಮನ್ ಗಿಲ್ ಅವರು ಈ ರಿಧಿಮಾ ಪಂಡಿತ್ ಅನ್ನೋರನ್ನ ಮದುವೆ ಆಗ್ತಾ ಇರೋದು ನಿಜಕ್ಕೂ ಸತ್ಯನಾ ಸುಳ್ಳ ಗೊತ್ತಿಲ್ಲ. ರಿಧಿಮಾ ಪಂಡಿತ್ ಅನ್ನೋರು ಹಿಂದಿ ಸೀರಿಯಲ್ನಲ್ಲಿ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ನ ಮಾಡ್ಕೊಂಡು ಬರ್ತಿರುವಂತಹ ಒಂದು ಆ್ಯಕ್ಟ್ರೆಸ್. ಇವರು ಬಹು ಹಮಾರಿ ರಜನಿಕಾಂತ್ ಅನ್ನೋದು ಇವರ ಮೊದಲ ಹಿಂದಿ ಸೀರಿಯಲ್ ಆಗಿದೆ. ಅದಾದಮೇಲೆ ಅನೇಕ ಸೀರಿಯಲ್ಗಳಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಇವ್ರಿಗೆ 33 ವರ್ಷ, ಶುಭ್ಮನ್ ಗಿಲ್ಗೆ 24 ವರ್ಷ. ಇವ್ರಿಗೆ ವಯಸ್ಸಿನ ಅಂತರ 9 ವರ್ಷ. ಅಬ್ಬಾ, ಈಗ ನಿಜಕ್ಕೂ ರಿಧಿಮಾ ಪಂಡಿತ್ ಶುಭ್ಮನ್ ಗಿಲ್ನ ಮದುವೆ ಆಗ್ತಾ ಇದ್ದಾರಾ? ರಿಧಿಮಾ ಪಂಡಿತ್ ಅವ್ರಿಗೆ ಈ ವಿಷಯ ಗೊತ್ತಾದಾಗ ಇಬ್ಬರು ಡೇಟ್ ಮಾಡ್ತಾ ಇದ್ದಾರೆ, ಮದುವೆ ಆಗ್ತಾರೆ ಈ ಡಿಸೆಂಬರ್ನಲ್ಲಿ ಅನ್ನೋ ಸುದ್ದಿ ಕೇಳಿಬಿದ್ದಾಗ ಕೆಲವು ಪತ್ರಕರ್ತರು ಅವ್ರಿಗೆ ಫೋನ್ ಮಾಡ್ತಾರಂತೆ. ಫೋನ್ ಕಾಲ್ಗಳ ಮೇಲೆ ಫೋನ್ ಕಾಲ್ ಬಂದಾಗ ನಾನು ಬೆಳಗ್ಗೆ ಎದ್ದು ಫೋನ್ ಕಾಲ್ನ ಅಟೆಂಡ್ ಮಾಡಿದಾಗ ನನಗೆ ಈ ವಿಷಯ ಗೊತ್ತಾಯಿತು, ನಾವಿಬ್ಬರು ಮದುವೆ ಆಗ್ತೀವಿ ಅನ್ನೋ ಸುದ್ದಿ ಓಡಾಡ್ತಿದೆ ಅಂತ ಹೇಳಿ. ಆಗ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ನನ್ನ ಲೈಫಲ್ಲಿ ಏನಾದರೂ ಒಂದು ಮುಖ್ಯವಾದ ವಿಷಯ ನಡೆದಾಗ ನಾನು ಖಂಡಿತವಾಗ್ಲೂ ಅದನ್ನು ಜನದ ಹತ್ರ ಹೇಳ್ಕೊತೀನಿ. ಈಗ ಆ ಥರದ್ದು ಯಾವುದೂ ನಡೀತಾ ಇಲ್ಲ, ನಾನು ಶುಭ್ಮನ್ ಗಿಲ್ನ ಮದುವೆ ಆಗಲ್ಲ ಅಂತ ಹೇಳಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಅವರಿಬ್ಬರು ಯಾವುದೇ ಕಾರಣಕ್ಕೂ ಮದುವೆ ಆಗೋ ಚಾನ್ಸಸ್ ಇಲ್ವಂತೆ. ಆದರೆ ಎಲ್ರಿಗೂ ಕುತೂಹಲ ಇರೋದು, ನಿಜಕ್ಕೂ ಸಚಿನ್ ತೆಂಡೂಲ್ಕರ್ ಮಗಳು ಸಾರಾ ಟೆಂಡೂಲ್ಕರ್ ಜೊತೆನೇ ಶುಭ್ಮನ್ ಗಿಲ್ ಮದುವೆ ಆಗ್ತಾ ಇದ್ದಾರಾ, ಡೇಟಿಂಗ್ ಮಾಡ್ತಾ ಇದ್ದಾರಾ? ಆಗ ಕಾಣಿಸ್ಕೊಂಡಿದ್ದಾರೆ. ಆದರೆ ಇವಾಗ ನಮಗಂತೂ ಒಂದು ಕ್ಲಾರಿಫಿಕೇಶನ್ ಸಿಕ್ತು, ರಿಧಿಮಾ ಪಂಡಿತ್ ಜೊತೆ ಅವರು ಯಾವುದೇ ರೀತಿಯ ಡೇಟಿಂಗ್ ಕೂಡ ಮಾಡ್ತಾ ಇಲ್ಲ, ಅವ್ರನ್ನ ಮದುವೆ ಆಗಲ್ಲ ಅಂತ. ಹಿಂದೆ ಅವರು ರಶ್ಮಿಕಾ ಮಂದನ ಕ್ರಶ್ ಅಂತ ಕೂಡ ಹೇಳ್ಕೊಂಡ್ಬಿಟ್ಟಿದ್ರು, ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆಗಾಗ ಈ ಥರ ವಿಷಯಗಳಿಗೆ ಶುಭ್ಮನ್ ಗಿಲ್ ಹೋಗ್ತಾ ಇರ್ತಾರೆ, ವೈರಲ್ ಆಗ್ತಾ ಇರ್ತಾರೆ ಈ ಡೇಟಿಂಗ್ ಸಲುವಾಗಿ ಈ ಥರ ಸುದ್ದಿಗಳಲ್ಲಿ. ಈಗ ನಿಜಕ್ಕೂ ಸಾರಾ ಟೆಂಡೂಲ್ಕರ್ ಜೊತೆ ಶುಭ್ಮನ್ ಗಿಲ್ ಡೇಟ್ ಮಾಡ್ತಾ ಇದ್ದಾರಾ, ಮದುವೆ ಆಗ್ತಾರಾ ಗೊತ್ತಿಲ್ಲ. ವೇಟ್ ಮಾಡಿ ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.